ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಬದನೆಕಾಯಿ ಎಣ್ಗಾಯಿ ಹಾಗೆ ಸಾಫ್ಟಾಗಿರೋವಂಥ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಇದು ಎರಡು ಕಾಂಬಿನೇಷನ್ ಅಂತೂ ಅಲ್ಟಿಮೇಟ್ ಅಂತ ಹೇಳ್ಬೋದು. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಂಗ್ರೀಡಿಯೆಂಟ್ಸ್ ನೋಡೋಣ. 4 ಸಣ್ಣಗೆ ಹಚ್ಕೊಂಡಿರೋಂಥ ಈರುಳ್ಳಿ, ಎಣ್ಣೆ, ಸಾಸಿವೆ, ಸಾಂಬಾರು ಪೌಡರು, ಹುರಿದು ತರ್ತರಿ ಮಾಡ್ಕೊಂಡಿರೋಂಥ ಕಡಲೆಬೀಜ 1 ಬೌಲು, ಹುರಿದು ತರ್ತರಿ ಮಾಡ್ಕೊಂಡಿರೋಂಥ ಎಳ್ಳು ಅರ್ಧ ಬೌಲು, ರುಚಿಗೆ ತಕ್ಕಷ್ಟು ಉಪ್ಪು, 1 ಬೌಲ್ ಕಾಯಿ ತುರಿ, ಸ್ವಲ್ಪ ಬೆಲ್ಲ, ನೆನೆಸಿದಂಥ ಹುಣಸೆಹಣ್ಣು ಮತ್ತು ಅರ್ಧ kg ಬದನೆಕಾಯಿ. ಈಗ ಒಂದು ಬೌಲ್ನಲ್ಲಿ ನೀರು ತೊಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ತೊಳೆದಿರೋ ಬದನೆಕಾಯಿನ 4 ಭಾಗ ಮಾಡಿ ಉಳುಕಾಗಿದೆಯಾ ಅಂತ ಚೆಕ್ ಮಾಡಬೇಕು. ಚೆಕ್ ಮಾಡಿಕೊಂಡು ನೀರಿಗೆ ಹಾಕೋಣ. ಯಾಕೆಂದರೆ ಹಚ್ಚಿದ ಬದನೆಕಾಯಿ ಹಾಗೆ ಇಟ್ಟರೆ ಅದು ಕನೆ ಬರುತ್ತೆ, ಅದಕ್ಕೋಸ್ಕರ. ಕಡಲೆಬೀಜ ಮತ್ತು ಎಳ್ಳು ಬಿಟ್ಟರೆ ಇನ್ನು ಯಾವುದೇ ಪದಾರ್ಥನೂ ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇಲ್ಲ. ಇದನ್ನು ನೀವು ಅನ್ನದ ಜೊತೆನೂ ಸಹ ಕಲಿಸ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆಗೆ ಹಚ್ಚಿದ ಈರುಳ್ಳಿ, ಕಾಯಿ ತುರಿ, ಆಮೇಲೆ 2 ಸ್ಪೂನ್ ಸಾಂಬಾರು ಪೌಡ್ರು, ಕಡಲೆಬೀಜ ತರಿ ಮಾಡ್ಕೊಂಡಿದ್ದೀವಲ್ಲ ಆ ಪೌಡ್ರು, ಮತ್ತು ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು. ಅದನ್ನೊಂದು ಸ್ವಲ್ಪ ಪುಡಿ ಮಾಡಿ ಹಾಕಬೇಕು, ಏಕೆಂದರೆ ಎಲ್ಲ ಹೊಂದ್ಕೋಬೇಕಲ್ಲ, ಅದಕ್ಕೋಸ್ಕರ. ಮತ್ತು ಹುಣಸೆ ರಸ, ಎಳ್ಳು ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ. ಬೆಲ್ಲ, ಉಪ್ಪು, ಸಾಂಬಾರು ಪೌಡ್ರು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದಮೇಲೆ ಟೇಸ್ಟ್ ನೋಡಿ. ಉಪ್ಪು, ಹುಳಿ, ಖಾರ ಎಲ್ಲ ಒಂದು ಸ್ವಲ್ಪ ಮುಂದೆನೇ ಇರಬೇಕು. ಯಾಕೆಂದರೆ ಈ ಬದನೆಕಾಯಿ ಜೊತೆ ಈ ಸ್ಟಫಿಂಗ್ ಎಲ್ಲ ಹಾಕಿದ್ಮೇಲೆ ಅದು ಬೆಂದಾಗ ಒಂದು ಸ್ವಲ್ಪ ಕಮ್ಮಿ ಅನಿಸುತ್ತೆ, ಅದಕ್ಕೋಸ್ಕರ. ನೋಡಿ ಇವಾಗ ಸ್ಟಫಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಬದನೆಕಾಯಿ ನೋಡಿ ಎಷ್ಟು ಬೆಳ್ಳಗಿದೆ. ನಾನು ಏನಾದ್ರು ಉಪ್ಪಿನ ನೀರಲ್ಲಿ ಹಾಕಿಲ್ಲ ಅಂದಿದ್ರೆ ಅದು ಕಪ್ಪಾಗ್ಬಿಟ್ಟು ಟೇಸ್ಟು ಚೆನ್ನಾಗಿ ಬರ್ತಾ ಇರಲಿಲ್ಲ. ನೋಡಿ ಸ್ಟಫಿಂಗ್ ಎಲ್ಲ ಮುಗಿದಿದೆ. ಈಗ ಒಂದು ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಬಿಟ್ಟು ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಾಕಿ ಚಿಟಪಿಟ ಅಂತ ಸಿಡಿದ್ಮೇಲೆ ಈ ಸ್ಟಫಿಂಗ್ ಮಾಡಿರೋದೆಲ್ಲ ಒಂದಾದ್ಮೇಲೆ ಒಂದು ಪಕ್ಕನೇ ಜೋಡಿಸ್ಕೊಂಬರ್ಬೇಕು. ಜೋಡಿಸೆಲ್ಲ ಆದಮೇಲೆ ಅದ್ರ ಮೇಲೆ ಮಿಕ್ಕಿರೋ ಅಂಥ ಮಸಾಲೆ ಎಲ್ಲ ಹಾಕ್ಬಿಟ್ಟು ಮೇಲೆ ಒಂದು ಸ್ವಲ್ಪ ನೀರು ಹಾಕಬೇಕು. ಸ್ವಲ್ಪ ನೀರು ಹಾಕ್ಬಿಟ್ಟು ಲಿಡ್ ಮುಚ್ಚಿಬಿಟ್ಟು ಒಂದು ಸತಿ ಕೂಗಿಸ್ಕೋಬೇಕು. ನೋಡಿ ಕೂಗಿದೆ. ಈಗ ಓಪನ್ ಮಾಡ್ತಾಯಿದ್ದೀನಿ. ಹಾಕಿರೋ ಮಸಾಲೆ ಎಲ್ಲ ಬದನೆಕಾಯಿ ಜೊತೆ ಸೇರಿ ಟೇಸ್ಟಿಯಾದ ಎಣ್ಗಾಯಿ ರೆಡಿ. ಈಗ ಲೈಟಾಗಿ ಒಂದು ಮಿಕ್ಸ್ ಕೊಡೋಣ. ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ನೋಡಿ ಎಲ್ಲ ಬೆರ್ತಿದೆ. ಈಗ ಇದನ್ನು ಪಕ್ಕಕ್ಕಿಟ್ಟು ಅಕ್ಕಿ ರೊಟ್ಟಿ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲಿನ ಒಲೆ ಮೇಲಿಟ್ಟು ಅದಕ್ಕೆ ನೀರು ಹಾಕಿ ಅದು ಕುದಿಬೇಕಾದ್ರೆ ಒಂದು ಸ್ವಲ್ಪ ಎಣ್ಣೆನೂ ಉಪ್ಪು ಹಾಕಿದ್ದೀನಿ. ಒಂದು ಬೌಲ್ಗೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದನ್ನು ಇದು ಕುದೀತಾ ಇರೋ ನೀರಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಈಗ ನೋಡಿ ಇದು ಚೆನ್ನಾಗಿ ಕುದಿಬೇಕು. ಇದು ಕುದಿ ಬಂದಮೇಲೆ ನಾವು ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ. ಇದಕ್ಕೆ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸ್ಬೇಕು. ಇದು ಅಕ್ಕಿ ಹಿಟ್ಟು ಬೆಂದಿಲ್ಲ ಅಂದರೆ ಅಂಟ್ಕೊಳ್ಳುತ್ತೆ ಕೈಗೆ, ಆಮೇಲೆ ರೊಟ್ಟಿನೂ ಚೆನ್ನಾಗಿ ಬರಲ್ಲ. ನೋಡಿ ಅಕ್ಕಿ ಹಿಟ್ಟು 1-2 ನಿಮಿಷ ಚೆನ್ನಾಗಿ ಬೆಂದಿದೆ. 1 ಸ್ಪೂನ್ ತೊಗೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇಷ್ಟು ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ನಾನು ಒಂದು ಪ್ರೊಸೆಸರ್ ಇದೆ, ನನ್ನದು ಫುಡ್ ಪ್ರೊಸೆಸರು, ಅದರಲ್ಲಿ ಆಟ ನೀಡರ್ಗೆ ಹಾಕ್ತಾಯಿದ್ದೀನಿ. ಈಗ ಬಿಸಿದೇ ಹಾಕ್ತೀನಿ, ಆ ಥರ ಏನು ತುಂಬ ತಣ್ಣಗಾಗಬೇಕಂತ ಏನಿಲ್ಲ. ನೋಡಿ ವಿತಿನ್ ಫ್ಯೂ ಸೆಕೆಂಡ್ಸ್ ನನಗೆ ಯಾವ ಥರ ರೆಡಿ ಹಿಟ್ಟನ್ನ ಬ್ಲೆಂಡ್ ಮಾಡಿಕೊಟ್ಟಿದೆ ನೋಡಿ. ನಿಮ್ಮ ಹತ್ರ ಇಲ್ಲ ಅಂದರೆ ತೊಂದರೆ ಇಲ್ಲ, ಕೈಯಲ್ಲೇ ಚೆನ್ನಾಗಿ ಮಿದ್ಬಿಟ್ಟು ನಾದ್ಕೋಬೋದು. ಈಗ ಉಂಡೆ ಮಾಡಿಕೊಂಡು ಹೆಂಚು ಕಾಯಕ್ಕೆ ಇಟ್ಟಿದ್ದೀನಿ. ತೆಳ್ಳಗೆ ರೊಟ್ಟಿ ಹರ್ಕೋತಾ ಇದ್ದೀನಿ ನೋಡಿ. ಈಗ ಕಾದಿರೋ ಹೆಂಚು ಮೇಲೆ ಹಾಕಿ 2 ಸೈಡೂ ಬೇಯಿಸ್ಕೊಳ್ಳೋಣ. ಸಾಫ್ಟಾಗಿ ಬರುತ್ತೆ ನೋಡಿ. ನೀವು ಇದ್ರ ಮೇಲೆ ನೀರೇನು ಸವರಬೇಕಂತ ಅವಶ್ಯಕತೆ ಇಲ್ಲ. ಎಷ್ಟು ಸಾಫ್ಟಾಗಿ ಉಬ್ಕೊಂಡು ಫ್ಲಫಿಯಾಗಿ ಬರುತ್ತೆ ನೋಡಿ. ನೀವು ಒಂದ್ಸಲ ಟ್ರೈ ಮಾಡಿ, ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.